ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಇವತ್ತು ಬೆಂಗಳೂರಿನ ಬಾಣಸವಾಡಿಯ ಮಾರುತಿ ಸೇವಾನಗರದ ಏರ್ಟೆಲ್ ಟವರ್ ಬಳಿ 4 ತಾಸುಗಳ ಕಾಲ ಹೈ ಡ್ರಾಮಾ ನಡೆದಿತ್ತು. ಯುವಕನೊಬ್ಬ ಟವರ್ ಏರಿ ಕುಳಿತು ಆತ್ಮಹತ್ಯೆ ಮಾಡೋ ಬೆದರಿಕೆ ಹಾಕ್ತಿದ್ದ. ಅಗ್ನಿಶಾಮಕ ದಳದವರು ಆತನನ್ನ ರಕ್ಷಿಸೋ ಪ್ರಯತ್ನ ಮಾಡ್ತಾ ಇದ್ರು. ಎಮರ್ಜೆನ್ಸಿಗೆ ಅಂತ ಆಂಬ್ಯುಲೆನ್ಸ್ ಕೂಡ ರೆಡಿಯಾಗಿತ್ತು. ಸ್ಥಳೀಯ ಪೊಲೀಸರು ಸೂಕ್ತ ಭದ್ರತೆ ಒದಗಿಸಿದ್ರು. ಇದೆಲ್ಲ ಯಾಕೆ, ಮುಂದೇನಾಯ್ತು ನೀವೇ ನೋಡಿ. ಅಯ್ಯೋ ಕೆಳಗಿಳಿಯಪ್ಪ, ದಮ್ಮಯ್ಯ ಕೆಳಗಿಳಿ ಗುರು, ನಿನ್ನ ಡಿಮ್ಯಾಂಡ್ ಏನಿದೆಯೋ ಈಡೇರಿಸ್ತೇವೆ, ಇಳಿ ಮಾರಾಯ. ಹೀಗೆ ಬೆಂಗಳೂರಿನ ಬಾಣಸವಾಡಿ ಪೊಲೀಸರು ಇವತ್ತು ಬೆಳಗ್ಗೆ ಮೇಲೆ ನೋಡ್ತಾ ಒಂದೇ ಸಮನೆ ಕೂಗಿಕೊಳ್ತಿದ್ರು. ಯಾಕಂದ್ರೆ ಆಸಾಮಿಯೊಬ್ಬ ಮೊಬೈಲ್ ಟವರ್ ಏರಿ ಕೂತ್ಬಿಟ್ಟಿದ್ದ. ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಎದುರಿಸ್ತಿದ್ದ. ಇದೆಲ್ಲ ಯಾಕಪ್ಪ ಅಂದ್ರೆ ನನಗೆ ನಮ್ಮ ಆಫೀಸರ್ ರಜೆ ಕೊಟ್ಟಿಲ್ಲ, ಅದರ ವಿರುದ್ಧ ಪ್ರತಿಭಟನೆ ಇದು ಅಂತಿದ್ದ. ಅಂದಹಾಗೆ ಟವರ್ ಏರಿದ ಆಸಾಮಿ ಹೆಸರು ಮುತ್ತು. ಎಂಇಜಿಯ ಆರ್ಮಿ ಡೆಂಟಲ್ ಮೆಡಿಕಲ್ ಸೆಂಟರ್ನಲ್ಲಿ ಸಿಪಾಯಿ, ಮೇಲಾಗಿ ಸ್ಪೋರ್ಟ್ಸ್ ಮ್ಯಾನ್ ಕೂಡ. ಕಳೆದ ಹಲವು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಡಿ ಗ್ರೂಪ್ ನೌಕರನಾಗಿ ಕೆಲಸ ಮಾಡ್ತಿದ್ದಾನೆ. ಬೆಳಗ್ಗೆ 8 ಗಂಟೆಗೆ ಸೇವಾನಗರ ಬಳಿಯ ಎಂಇಜಿ ಕಚೇರಿಗೆ ಎಂದಿನಂತೆ ನೌಕರಿಗೆ ಬಂದಿದ್ದಾನೆ. ರಜೆ ವಿಚಾರದಲ್ಲಿ ಮೇಲಾಧಿಕಾರಿಗಳು ಕಿರಿಕ್ ತೆಗೆದಿದ್ದಾರೆ. ಇದಕ್ಕೆ ಬೇಸತ್ತ ಮುತ್ತು ಅಲ್ಲೇ ಪಕ್ಕದಲ್ಲಿದ್ದ 200 ಅಡಿ ಏರ್ಟೆಲ್ ಟವರ್ ಮೇಲೇರಿ ಕುಳಿತುಬಿಟ್ಟ. छुट्टी नहीं देता है, छुट्टी की वजह से बहुत सुसाइड भी होता है। ज़्यादा छुट्टी का प्रॉब्लम है। सेकंड बात, इन लोग फैमिली का सेवादार रखने के लिए इन लोग हमेशा रखा रहता है। हमारा क्या इज्जत है ना, वो इज्जत नहीं है. ಇತ್ತ ಆಸಾಮಿಯನ್ನ ಕೆಳಗಿಳಿಸೋಕೆ ಅಗ್ನಿಶಾಮಕ ಸಿಬ್ಬಂದಿಯು ಸ್ಥಳಕ್ಕಾಗಮಿಸಿದ್ರು. ಕೊನೆಗೆ ಮಾಧ್ಯಮಗಳ ಜೊತೆ ಮಾತನಾಡಿಸಿ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಪೊಲೀಸರು ಮನವೊಲಿಸಿದಾಗ ಮಧ್ಯಾಹ್ನದ ವೇಳೆಗೆ ಪುಣ್ಯಾತ್ಮ ಕೆಳಗಿಳಿದ. 5 ವರ್ಷದ 4 ಟ್ರಾನ್ಸ್ಫರ್ ಆಗಿದೆ, ನನಗೆ ಲೀವ್ ಕೊಡಲ್ಲ, ಹರಾಸ್ಮೆಂಟ್ ಮಾಡ್ತಾರೆ ಅಂತ ಅವ್ರು ಅಷ್ಟೇ ಸಮಸ್ಯೆ. ಹೆಸರು ಹೇಳಿಲ್ಲ ಹೆಸರು ಹೇಳಿಲ್ಲ, ಅವ್ರು ಯಾರ್ದು ಹೆಸರು ಹೇಳಿಲ್ಲ. ನಂಗೆ ಹರಾಸ್ಮೆಂಟ್ ಆಗ್ತಾ ಇದೆ, 5 ವರ್ಷದ ಟ್ರಾನ್ಸ್ಫರ್ ಆಗಿದೆ ಅಂತ ಅಷ್ಟೇ ಅವ್ರು 2-3 ಕ್ವಶನ್. ನಾನು ಮೀಡಿಯಾ ಹತ್ರ ಮಾತಾಡಬೇಕು, ಲೈವ್ ಮಾತಾಡಬೇಕು. ಯಾರು ಮೇಲ್ಗಡೆ ಕರ್ಕೊಬನ್ನಿ. ನಾನಂದೆ ಮೀಡಿಯಾದವ್ರು ಮೇಲ್ಗಡೆ ಬರಲ್ಲಪ್ಪ, ನೀನು ಕೆಳಗಡೆ ಕರ್ಕೊಂಡ್ತೀನಿ ಬಾ. ಯಾರು ಮೀಡಿಯಾ ಮಾತಾಡ್ಸಿ ಅಂದರು. ಕೊನೆ ನನ್ನ ಮೊಬೈಲ್ಗೆ 3 ಜನ ಮಾತಾಡಿದ್ರೆ ಕನ್ವೀನಿಯನ್ಸ್ ಆಯಿತು ಅವ್ರಿಗೆ. ಆಮೇಲೆ ಅವ್ರನ್ನ ಕೆಳಗಡೆ ಕರ್ಕೊಂಡು ಬಂದರು. ಸುಮಾರು 4 ಗಂಟೆಗಳ ಬಳಿಕ ಕೆಳಗಿಳಿದ ಸಿಪಾಯಿಯನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ಸ್ಥಳಕ್ಕೆ ಎಂಇಜಿಯ ಹಿರಿಯ ಅಧಿಕಾರಿಗಳು ಆಗಮಿಸಿ ಮುತ್ತುವಿನ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ವಿಧಾನಸೌಧದಲ್ಲಿ ಕುಳಿತು ಅಶ್ಲೀಲ ದೃಶ್ಯ ವೀಕ್ಷಣೆ ಮಾಡಿದ ಸಚಿವತ್ರಯರ ವಿರುದ್ಧ 4 ಯುವಕರು ಪೊಲೀಸ್ ದೂರು ದಾಖಲಿಸುವುದಕ್ಕೆ ಮುಂದಾಗಿದ್ದಾರೆ. ಆದರೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಮಾತ್ರ ಬಿಲ್ಕುಲ್ ಈ ದೂರನ್ನ ದಾಖಲಿಸಿಕೊಳ್ತಿಲ್ಲ. ಇದು ಸದನದ ಒಳಗೆ ನಡೆದಿರುವಂತಹ ವಿಷಯವಾದ್ದರಿಂದ ನಾವು ಕ್ರಮ ಕೈಗೊಳ್ಳುವಂತಿಲ್ಲ ಅಂತ ನುಣುಚಿಕೊಳ್ತಿದ್ದಾರೆ. ಘಟನೆ ನಡೆದು 15 ದಿನಗಳೇ ಕಳೆದಿದ್ರೂ ಅವರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಆನಂದ್ ಯಾದವಾಡ್, ದೀಪಕ್, ಮಂಜುನಾಥ್ ಪಣಸಾಯಿ ಎಂಬ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸಂಸ್ಥೆಯ ಕಾರ್ಯಕರ್ತರು ಕಾನೂನು ತಜ್ಞರ ಸಲಹೆ ಪಡೆದು ದೂರು ದಾಖಲಿಸುವುದಕ್ಕೆ ಮುಂದಾಗಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ದೂರು ತೆಗೆದುಕೊಳ್ಳಲು ನಿರಾಕರಿಸಿದ್ದರಿಂದ ನಾಳೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಬಳಿಗೆ ಹೋಗಿ ದೂರು ದಾಖಲಿಸಲಿದ್ದಾರೆ. It's an ordinary person and ಅವ್ರ ಮೇಲೆ ಆರ್ಡಿನರಿ ಪರ್ಸನ್ ಕೂಡ ಹೋಗಿ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದರೆ ಅದ್ರ ಮೇಲೆ ಗೌರ್ಮೆಂಟ್ ಅವರು ಇನ್ವೆಸ್ಟಿಗೇಷನ್ ಮಾಡಿ FIR ಮಾಡಬೇಕಾ ಬೇಡವಾ ಆಮೇಲೆ ಡಿಸೈಡ್ ಮಾಡಬೇಕು. ಬಟ್ ಆ ಕಂಪ್ಲೇಂಟ್ ಕೂಡ ತೊಗೊಳಕ್ಕೆ ಅವರು ರೆಡಿ ಇರಲಿಲ್ಲ. ಬೆಳಿಗ್ಗೆ ನಮ್ಗೆ 10:45 ನಾವು ಹೋಗಿದ್ದಕ್ಕೆ ಆಚೆ ಬರೋಸಿಗೆ 2:30 ತನಕ ಕೂಡಿಸೇ ಇದ್ದಾರೆ. ಅದೇ ಒಬ್ಬ ಮಂತ್ರಿ ಒಂದು ದೇವಸ್ಥಾನದಂಥ ಜಾಗದಲ್ಲಿ ಅವ್ರು ಮಾಡಬೇಕಾಗಿರೋ ಕೆಲಸ ಬಿಟ್ಬಿಟ್ಟು ಬೇರೆ ಏನೋ ನೋಡ್ಕೊಂಡು ಕೂತಿದ್ರೆ ಅವ್ರ ಮೇಲೆ ಇವರು ಇಲ್ಲಿವರೆಗೂ ಒಂದು ಇದನ್ನು ಒಂದು ಕ್ರಮ ತೊಗೊಳಕ್ಕೆ ರೆಡಿ ಇಲ್ಲ. ಅದ್ರ ಮೇಲೆ ತನಿಖೆ ಆಗಬೇಕು ಅಂತಾರೆ. ಅದರಲ್ಲಿ ತನಿಖೆ ಆಗುವಂಥದ್ದು ಏನಿದೆ, ಅದು ಅಂಗೈ ಹುಣ್ಣಿಗೆ ಕನ್ನಡಿ ಹಿಡ್ದಂಗೆ ಇದು. ಸೊ ಕ್ಲಿಯರಾಗಿ ಎಲ್ರಿಗೂ ಗೊತ್ತಿರೋಂಥ ವಿಷಯ ನಿಮ್ಮ ಸುವರ್ಣ ಟಿವಿಲಿ ನೇರವಾಗಿ ತೋರಿಸಿದ್ದೀರಾ. ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,790 ರೂಪಾಯಿ. ನೆನೆ ದರಕ್ಕೆ ಹೋಲಿಸಿದರೆ ಇಂದಿನ ದರದಲ್ಲಿ 320 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,590 ರೂಪಾಯಿ. ನೆನ್ನೆ ದರಕ್ಕೆ ಹೋಲಿಸಿದರೆ ಇಂದಿನ ದರದಲ್ಲಿ 290 ರೂಪಾಯಿ ಏರಿಕೆಯಾಗಿದೆ. ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.